ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ವಿಶೇಷ ಕಾರ್ಯಕ್ರಮ ರೇಷನ್ ಅಕ್ಕಿಗೆ ಕತ್ತರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ರೇಷನ್ ಅಕ್ಕಿಗೆ ಕತ್ತರಿ? ವೀಕ್ಷಕರೇ, ಸರ್ಕಾರ ಇಷ್ಟು ದಿವಸ 5 kg ಅಕ್ಕಿ ಕೊಡ್ತಾಯಿದ್ರು. ತದನಂತರ ಇನ್ನೂ ಉಳಿದ 5 kg ಅಕ್ಕಿಯ ದುಡ್ಡು ಅಂದರೆ ಹಣವನ್ನು ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತಾ ಬಂತು. ಅದಾದ ನಂತರ ಈಗ ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿ ಏನು ಕೊಡಬೇಕಿತ್ತು, ಸೊ ಅಮೌಂಟ್ ಹಾಕಲ್ಲ, ದುಡ್ಡನ್ನು ಹಾಕಲ್ಲ, ಇನ್ನು ಮುಂದೆ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸರ್ಕಾರ 10 kg ಅಕ್ಕಿಯನ್ನೇ ಕೊಡ್ತಾ ಬರ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಟ್ಟರು. ಸೊ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ಟು ಅಕ್ಕಿಯನ್ನು ಕೊಂಡುಕೊಂಡು ಜನಗಳಿಗೆ ಕೊಡ್ತಾ ಬರ್ತಾ ಇದೆ. ಮೋದಿಯವರು ಒಂದು ಯೋಜನೆಯನ್ನು ಮಾಡಿದ್ರು, ಒನ್ ನೇಷನ್ ಒನ್ ಕಾರ್ಡ್ ಅಂತ. ಅಂದರೆ ನಾವು ಯಾವುದೇ ರಾಜ್ಯದಲ್ಲಿ ಇದ್ದರೂ ಕೂಡ, ಯಾವ ರಾಜ್ಯದವರಾಗಿದ್ದರೂ ಕೂಡ, ನಾವು ಯಾವ ಭಾಗದಲ್ಲಿ ವಾಸ ಮಾಡ್ತಾ ಇರ್ತೀವಿ ಅಲ್ಲೇ ನಮ್ಮ ರೇಷನ್ ಅಕ್ಕಿ ಏನಿದೆ ಅದನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ಯೋಜನೆಯನ್ನು ಮಾಡ್ತು. ಸೊ ಈ ಒಂದು ಯೋಜನೆಯಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದಷ್ಟು ಜನ ಬೀದರ್, ರಾಯಚೂರು, ಗುಲ್ಬರ್ಗ ಹೀಗೆ ಹಲವಾರು ರಾಜ್ಯಗಳಿಂದ ಬಂದು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಹೆಚ್ಚುವಾಗಿ ಹೇಳ್ಬೇಕಂದ್ರೆ ಬೆಂಗಳೂರು ನಗರ, ಅಂದರೆ ನಾವು ಸಿಲಿಕಾನ್ ಸಿಟಿ ಅಂತ ಏನು ಹೇಳ್ತೀವಿ, ಸೊ ಈ ಬೆಂಗಳೂರು ನಗರದಲ್ಲೇ ವಾಸಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪಾಪ ಅವರು ತಮ್ಮ ಕೆಲಸವನ್ನು ಬಿಟ್ಟು ಒಂದು ದಿನ ರೇಷನ್ ಅಕ್ಕಿ ತೆಗೆದುಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ಮತ್ತೆ ಅವ್ರ ರಾಜ್ಯಕ್ಕೆ ಹೋಗಿ ಅಲ್ಲೋಗಿ ರೇಷನ್ ತೊಗೊಂಡು ಅಲ್ಲಿಂದ ಇಲ್ಲಿಗೆ ಬರೋದು ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾಯಿತ್ತು, ಎಷ್ಟೋ ಒಂದು ಅನಾನುಕೂಲ ಕೂಡ ಆಗ್ತಾಯಿತ್ತು. ಆದರೆ ಈ ಒಂದು ಯೋಜನೆಯಿಂದ ಎಲ್ರಿಗೂ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಅವರ ಸಂಬಳ ಉಳೀತು, ಒಂದಿನದ ಸಂಬಳ ಉಳೀತು, ಮತ್ತು ಕೆಲಸಗಳಲ್ಲಿ ತೊಂದರೆ ಆಗೋದು ತಪ್ಪಿತು, ಎಲ್ಲ ರೀತಿಯಲ್ಲೂ ಅನುಕೂಲ ಆಯಿತು. ಆದರೆ ವೀಕ್ಷಕರೇ, ಅದೇನೋ ಒಂದು ಗಾದೆ ಮಾತು ಹೇಳ್ತಾರಲ್ಲ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ. ದೇವರೇನೋ ಭಕ್ತನ ಪ್ರಾರ್ಥನೆಗೆ ತಥಾಸ್ತು ಅಂದ್ಬಿಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಪೂಜಾರಿ ದಕ್ಷಿಣೆ ಕಾಸು ಹಾಕಲಿ ಅಂತ ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಈ ರೇಷನ್ ಡೀಲರ್ಸ್ ಏನಿದ್ದಾರೆ ಅವರು ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ. ಈಗ ಒಂದು ನೇಷನ್ ಒಂದು ಕಾರ್ಡ್ ಅಂತ ಏನಾಯಿತು, ಇದಾದ ನಂತರ ರೇಷನ್ನು ಎಲ್ಲ ರಾಜ್ಯದವರು ಯಾವ್ಯಾವ ಭಾಗದಲ್ಲಿರ್ತಾರೆ ಅಲ್ಲೇ ಇರುವಂತಹ ರೇಷನ್ ಅಂಗಡಿಗಳಲ್ಲಿ ರೇಷನ್ ತಗೊಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರಿಗೆ ಮೊದಲು ರೇಷನ್ ಕೊಡ್ತಾರೆ. ಅಂದರೆ ಆ ಭಾಗದ, ಈಗ ಉದಾಹರಣೆ ಒಂದು ಯಲಹಂಕ ಅಂದ್ಕೊಳ್ಳಿ, ಸೊ ಆ ಯಲಹಂಕ ಭಾಗದಲ್ಲಿ ಫಸ್ಟು ಆ ಭಾಗದಲ್ಲಿ ಯಾರು ಇರ್ತಾರೆ ಅವರಿಗೆ ಫಸ್ಟು ರೇಷನ್ ಕೊಡ್ತಾರೆ. ತದನಂತರ ಹೊರ ರಾಜ್ಯದಿಂದ ಯಾರು ಬಂದಿರ್ತಾರೆ ಸೊ ಅವರಿಗೆ ರೇಷನ್ ಕೊಡುವಂಥದ್ದು ನಡೀತಾ ಇದೆ ಅಥವಾ ನಡೆಯುತ್ತೆ. ಯಾಕೆ ಅಂತ ಅಂದರೆ, ಫಸ್ಟು ಸ್ಥಳೀಯರು ಗಲಾಟೆ ಮಾಡ್ತಾರೆ, ಫಸ್ಟ್ ನಮಗೇನಿದೆ ಅದನ್ನು ಕೊಟ್ಬಿಡಿ, ಅದಾದ ನಂತರ ನೀವು ಯಾರಿಗಾದರೂ ಕೊಟ್ಕೊಳ್ಳಿ, ಈ ರೀತಿಯಾಗಿ ಗಲಾಟೆ ಮಾಡ್ತಾರೆ. ಅದಕ್ಕೇ ಮೊದಲು ಸ್ಥಳೀಯರು ಏನಿದ್ದಾರೆ ಅವ್ರಿಗೆ ರೇಷನ್ಗಳನ್ನ ಕೊಡ್ತೀವಿ ಅಂತ ಸೊ ಡೀಲರ್ಗಳು ಹೇಳ್ತಾ ಇದ್ದಾರೆ, ಜನಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಫಸ್ಟು ಸ್ಥಳೀಯರು ಕೊಡ್ತಿದ್ದಾರೆ, ಅದಾದ ನಂತರ ಹೊರ ರಾಜ್ಯದಿಂದ ಬಂದವ್ರಿಗೆ ರೇಷನ್ ಕೊಡ್ತಾ ಇದ್ದಾರೆ. ಸೊ ಪಾಪ ಅವರು ಕೂಡ ಬೆಳಗ್ಗೆಯಿಂದ ಕಾದಿದ್ದು ಹೇಗೋ ತಗೊಳ್ಳೋಣ ಬಿಡು ಅಂತ ರೇಷನ್ನ ತಗೊಳ್ತಾ ಇದ್ದಾರೆ. ಬಟ್ ಆದರೆ ಸರ್ಕಾರ ಕೊಡ್ತಿರುವಂತಹ 10 kg ಅಕ್ಕಿ ಏನಿದೆ ಅದರಲ್ಲಿ 2 kgಗೆ ಈ ಡೀಲರ್ಗಳು ಒಂದು ರೀತಿ ಇವ್ರನ್ನ ದಂಧೆಕೋರರು ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ದಂಧೆಕೋರರು ಸರ್ಕಾರ ಕೊಡ್ತಿರುವಂತಹ ಬಡ ಜನರಿಗೋಸ್ಕರ ಸರ್ಕಾರ ಕೊಡ್ತಾ ಇರುವಂತಹ 10 kg ಅಕ್ಕಿಯಲ್ಲಿ 2 kg ಅಕ್ಕಿಗೆ ಕತ್ತರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಡೀಲರ್ಗಳಲ್ಲ, 100 ಜನರಲ್ಲಿ 100% ಸುಮಾರು 60ರಿಂದ 70% ಡೀಲರ್ಗಳು ಮಾಡ್ತಿರುವಂತಹ ಕೆಲಸ ಇದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲೇ ಇದು ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದಷ್ಟು ಜನ ಪುಣ್ಯಾತ್ಮರು ಕೂಡ ಇದ್ದಾರೆ ಇದರಲ್ಲಿ. ಇನ್ನು ಉಳಿದಂತಹ 30% 40% ಜನ ಏನಿದ್ದಾರೆ ಅವರು ಕೆಲವೊಬ್ಬರು ರೇಷನ್ ಅಂಗಡಿಗೆ ಬಂದಾಗ ಚೀಲ ಸಾಲ್ಟೇಜ್ ಆಗುವಂಥದ್ದು, ಏನೋ ಒಂದು ಆದಾಗ ಅವರೇ ಪಾಪ ಅವರ ಅಂಗಡಿಯಿಂದ ಚೀಲ ಕೊಡುವಂಥದ್ದು. ಕೆಲವೊಂದು ಕಡೆ ಹೆಣ್ಣುಮಕ್ಳು ಹೋಗಿರ್ತಾರೆ, ಅವರಿಗೆ ಆ ಒಂದು ಮೂಟೆಯನ್ನು ಎತ್ತೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಅವರೇ ತೆಗೆದುಕೊಂಡೋಗಿ ಪಾಪ ಗಾಡಿಗಳಿಗೆ ಇಟ್ಟು ಆ ಹೆಣ್ಣುಮಕ್ಕಳನ್ನು ಮನೆಗೆ ಕಳಿಸುವಂಥದ್ದು, ಈ ರೀತಿ ಮಾಡುವಂತಹ ಜನರು ಕೂಡ ಇದ್ದಾರೆ. ಆದರೆ ಇವರುಗಳ ಮಧ್ಯೆ ಈ ಡೀಲರ್ಗಳು, ನಾನು ಆಗಲೇ ಹೇಳ್ದಂಗೆ ದಂಧೆಕೋರರು ಅಂತಲೇ ಕರಿಬೋದು. ಈ ದಂಧೆಕೋರರು ಅವರು ಡೀಲರ್ ಆಗಿರ್ತಾರೆ. ಡೀಲರ್ ಆಗಿದ್ದಾರೆ ಅಂದರೆ ಅವರು ಎಲ್ಲ ರೀತಿಯಲ್ಲೂ ವ್ಯವಸ್ಥಿತರಾಗಿದ್ದಾರೆ ಅಂತಲೇ ಅರ್ಥ. ಅಂಥದ್ರಲ್ಲಿ ಬಡವರ ಹೊಟ್ಟೆ ಮೇಲೆ ಯಾಕ್ರಿ ಸ್ವಾಮಿ ಹೊಡಿತಿದ್ದೀರಾ ನೀವು? ನಾಚಿಕೆ ಆಗಲ್ವಾ ನಿಮಗೆ?
ವೀಕ್ಷಕರೇ, ಒಬ್ಬರಿಗೆ ಅಂದರೆ 10 ಕೆ ಜಿ ಅಕ್ಕಿ ಏನು ಕೊಡ್ತಿದೆ ಸರ್ಕಾರ, ಅದರಲ್ಲಿ ಒಬ್ಬರಲ್ಲಿ 2 ಕೆ ಜಿ ಅಕ್ಕಿ ಕತ್ರಿ ಹಾಕಿದ್ರೆ ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ. ಸೊ ಒಂದು ಕುಟುಂಬದಿಂದ 8 ಕೆ ಜಿ ಅಕ್ಕಿಯನ್ನು ಈ ದಂಧೆಕೋರರು ಲೂಟಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಒಂದು 40-50 ಕುಟುಂಬಗಳಿಂದ ಒಂದು ಕುಟುಂಬಕ್ಕೆ 8 ಕೆ ಜಿ ಅಂತೆ ದಂಧೆಕೋರರು ಲೂಟಿ ಮಾಡ್ತಾ ಇದ್ದರೆ 50 × 4 8 50 × 8 ಎಷ್ಟಾಯಿತು ವೀಕ್ಷಕರೇ? 400 ಕೆ ಜಿ ಆಯಿತು. ಈ ರೀತಿ ದಂಧೆಕೋರರು ಲೂಟಿ ಮಾಡ್ತಾ ಇದ್ದಾರಲ್ಲ, ಇದನ್ನೇ ನೀವು ಮಾರ್ಕೊಳ್ತೀರೇನ್ರಿ ಸ್ವಾಮಿ? ನಾಚಿಕೆ ಆಗಲ್ವಾ? ಬಡವರು ಸರ್ಕಾರ ಕೊಡ್ತಾ ಇರುವಂತಹ ಅದರಲ್ಲೂ ಲೂಟಿ ಮಾಡೋದು ಬೇರೆ ರೀತಿ ಕೂಡ. ಅಕ್ಕಿಲೂ ಲೂಟಿ, ಕೊನೆಗೆ ಅದರಿಂದ ದುಡ್ಡೂ ಕೂಡ ಕಿತ್ಕೊಳ್ತಾ ಇದ್ದಾರೆ. 10 ರೂಪಾಯೋ 20 ರೂಪಾಯೋ ಇಸ್ಕೊಳ್ಬೇಕು, ಅದು ಇಸ್ಕೊಳ್ಳಂಗೂ ಇಲ್ಲ ಲೆಕ್ಕಾಚಾರ. ಯಾಕಂದರೆ ಅವ್ರೇನು ಬಿಟ್ಟು ಕೊಡ್ತಾ ಇಲ್ಲ, ಸರ್ಕಾರ ಬಡವ್ರಿಗೋಸ್ಕರ ಕೊಡ್ತಾ ಇರುವಂಥದ್ದು. ಏನೋ 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳಿ, ಅದನ್ನು ಬಿಟ್ಟು 50 ರೂಪಾಯಿ ಕೊಡಿ 60 ರೂಪಾಯಿ ಕೊಡಿ ಅನ್ನುವಂಥದ್ದು ಒಂದು ರೀತಿ ಲೂಟಿ. ಮತ್ತೊಂದು ಕಡೆ 2 ಕೆ ಜಿ ಕತ್ರಿ ಆಗ್ತಾ ಇರೋದು ಇನ್ನೊಂದು ರೀತಿ ಲೂಟಿ. ಇನ್ನು ಕೆಲವು ಭಾಗಗಳಲ್ಲಿ ಇನ್ನೂ ಮಹಾನ್ ಭಾವರು ಯಾವ ರೀತಿ ಇದ್ದಾರೆ ಗೊತ್ತಾ ವೀಕ್ಷಕರೇ? 2 ಕೆ ಜಿ ಅಕ್ಕಿ ಕತ್ರಿ ಹಾಕಿ, ಯಾಕ್ರಿ ಕತ್ರಿ ಹಾಕ್ತೀರಾ, ಏನ್ರಿ ಮಾಡ್ತೀರಾ ಅಂತ ಕೇಳಿದ್ರೆ ದೇವಸ್ಥಾನಗಳಿಗೆ ಕೊಡ್ತೀವಿ ಅನ್ನದಾನಕ್ಕೆ ಅಂತಾರೆ. ಅಲ್ರಿ ಪಾಪ ಅವರು ಬಡವರಾಗಿ ರೇಷನ್ ಅಕ್ಕಿನ ತಗೊಂಡು ತಿನ್ನುವಂಥ ಕೆಲಸಕ್ಕೆ ಅವ್ರು ಬಂದಿರ್ತಾರೆ. ಅಷ್ಟು ಬಡತನ ಇರುವಂಥ ಬಡವ್ರಿಗೋಸ್ಕರ ಕೊಡ್ತಾ ಇರುವಂಥ ಅಕ್ಕಿಯಲ್ಲಿ ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ಕೊಡ್ರಿ ದುಡ್ಡನ್ನ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಬಡವ್ರ ಹತ್ರ ಕಿತ್ಕೊಂಡು ನೀವ್ಯಾಕ್ರಿ ಕೊಡಬೇಕು? ಅದಕ್ಕೆ ನೀವೇ ಬೇಕೇನ್ರಿ? ಅವ್ರ ಇಷ್ಟ ರೀ, ಅವ್ರು ಬೇಕಾದ್ರೆ ಕೊಟ್ಕೋತಾರೆ. ಅದು ಅವ್ರಿಗೆ ಗೊತ್ತಿಲ್ವಾ? ನೀವ್ಯಾರ್ರಿ ಅದನ್ನು ಬಡವ್ರ ಅಕ್ಕಿನ ಕಿತ್ಕೊಂಡು ನೀವ್ಯಾಕ್ರಿ ಕೊಡಬೇಕು? ಡೀಲರ್ಗಳಲ್ವಾ, ನೀವು ಕೊಟ್ಕೊಳ್ಳಿ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಬಡವ್ರ ಅಕ್ಕಿ ಕಿತ್ಕೊಂಡು ದೇವಸ್ಥಾನ ಕೊಡೋವಂಥದ್ದು ಯಾವ ಭಗವಂತ ಹೇಳಿದಾನೆ? ಇಲ್ಲ ಯಾರು ಹೇಳಿದ್ರೆ? ಇಲ್ಲ ಎಲ್ಲಿದೆ ರೂಲ್ಸು? ಇದು ಒಂದು ಕಡೆ ವೀಕ್ಷಕರೇ. ಇನ್ನೂ ಮಹಾನ್ ಭಾವರು ಬೇರೆ ರೀತಿ, ಇದಕ್ಕೂ ಮೀರಿದ ಮಹಾನ್ ಭಾವರು ಇದ್ದಾರೆ. ಈ ರೇಷನ್ ಅಂಗಡಿಗಳಲ್ಲಿ ಜೀರಿಗೆ ಅಂತೆ, ಮೆಣಸಂತೆ, ಬೇಳೆಕಾಳುಗಳಂತೆ, ಪುಡಿಗಳಂತೆ, ಸೋಪು, ಸರ್ಪು ಇದನ್ನೆಲ್ಲ ಇಟ್ಕೊಂಡು ಮಾರುವಂಥದ್ದು. ಯಾರು ಹೇಳಿದಾರೆ ನಿಮಗೆ ರೇಷನ್ ಅಂಗಡಿಲಿ ಇದನ್ನೆಲ್ಲ ಇಟ್ಕೊಂಡು ಮಾರಬೇಕಂತ? ಯಾವ ಕಾನೂನಲ್ಲಿದೆ? ತಗೊಂಡಿಲ್ಲ ಅಂದರೆ ಅಕ್ಕಿನೇ ಕೊಡಲ್ಲ. ಹೋಗಿ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ತಗೋ, ನಿಮ್ಮ ರಾಜ್ಯಗಳಿಗೆ ಹೋಗಿ ನೀವು ತಗೊಳ್ರಿ. ಸರ್ಕಾರ ಹೇಳಿದ್ಯಾ ನಿಮಗೆ ಹಾಗಂತ? ಇತ್ತೀಚೆಗಷ್ಟೇ KH ಮುನಿಯಪ್ಪ ಅವರು ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ರೇಷನ್ ಅಂಗಡಿಗಳಲ್ಲಿ ಸರ್ಕಾರ ಕೊಡುವಂತಹ ವಸ್ತುಗಳನ್ನು ಬಿಟ್ಟು ಬೇರೇನನ್ನು ಬಳಸಬಾರ್ದು, ಬೇರೇನನ್ನು ಮಾರಾಟ ಮಾಡಬಾರ್ದು ಅಂತ. ಆದರೂ ಕೂಡ ಕೆಲವೊಂದು ಡೀಲರ್ಗಳು ಈ ರೀತಿ ಮಾಡ್ತಾ ಇದ್ದಾರೆ. ಕೆಲವೊಂದು ಡೀಲರ್ ಅಂಗಡಿಗಳಲ್ಲಿ ಸೋಪು ಈ ರೀತಿ ದಿನನಿತ್ಯ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರೋದು ಕಂಡುಬಂದು KH ಮುನಿಯಪ್ಪ ಅವರು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದರು ಇತ್ತೀಚೆಗಷ್ಟೇ. ಆದರೂ ಕೂಡ ಕೆಲವೊಬ್ಬ ಡೀಲರ್ಗಳು ಅದು ಯಾವುದು ಗಮನಕ್ಕೆ ತೆಗೆದುಕೊಳ್ಳದೆ ಇನ್ನೂ ಕೂಡ ಈ ರೀತಿಯ ಕೆಲಸಗಳು ಮುಂದುವರಿತಾ ಇದೆ. ನಾಚಿಕೆ ಆಗಬೇಕು ಕಣ್ರಿ ನಿಮಗೆಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೋದು, ಬಡವರ ಅಕ್ಕಿ ತಿನ್ನುವಂತಹ ಕರ್ಮ ನಿಮಗೆ ಯಾಕೆ ಬರ್ತಾ ಇದೆ? ಅವರ ಒಂದು ಅಕ್ಕಿಯನ್ನು ಕಿತ್ಕೊಂಡು ನೀವು ಯಾರಿಗೋ ಮಾರ್ಕೊಂಡು ಆ ದುಡ್ಡಲ್ಲಿ ಜೀವನ ಮಾಡುವಂಥದ್ದು ನಿಮಗೇನ್ರಿ ಬಂದಿದೆ ಅಂಥ ಕರ್ಮ? ಎಲ್ಲ ಡೀಲರ್ಗಳಲ್ಲ, ಕೆಲವೊಬ್ಬ ಡೀಲರ್ಗಳು ಮಾತ್ರ. ಅದರಲ್ಲೂ ಅತಿ ಹೆಚ್ಚಾಗಿ ನಮಗೆ ಕಂಡು ಬಂದಿರುವಂಥದ್ದು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲೇ ಅತಿ ಹೆಚ್ಚಾಗಿ ನಡೀತಾ ಇದೆ ವೀಕ್ಷಕರೇ. ಕ್ಯಾಮ್ರಾ ಮುಂದೆ ಬಂದು ಹೇಳೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಎಲ್ಲಿ ನಾವು ಹೇಳಿದ್ರೆ ಮತ್ತೆ ಎಲ್ಲಿ ನಾವು ರೇಷನ್ ಅಂಗಡಿಗೆ ಹೋದಾಗ ನಮ್ಗೆ ಎಲ್ಲಿ ಅಕ್ಕಿ ಕೊಡಲ್ವೋ, ಅದಕ್ಕೂ ಎಲ್ಲಿ ಕತ್ರಿ ಹಾಕ್ತಾರೋ ಅನ್ನೋ ಒಂದು ಭಯಭೀತರಾಗಿದ್ದಾರೆ ಜನ. ಈ ರೀತಿ ಜನನೂ ಕೂಡ ಈ ರೀತಿ ಭಯ ಬೀಳಿಸಿಟ್ಕೊಂಡಿದ್ದೀರಾ ನೀವು ಅಂದರೆ ಇನ್ನೆಂಥ ನಾಚಿಗೆಟ್ಟ ಜನ್ಮ ನಿಮ್ಮದು. ಹಾಗಾದರೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ವೀಕ್ಷಕರೇ, ನಾನು ಹೇಳುವಂಥದ್ದು ಇಷ್ಟೇ. ಈ ರೀತಿ ಎಲ್ಲ ಆಗ್ತಾ ಇರುವಂತಹ ತೊಂದರೆಗಳು ಏನಿದೆ ಇದನ್ನು ದಯವಿಟ್ಟು ಮುಂದೆ ಬಂದು ಹೇಳ್ಕೊಳ್ಳಿ. ಅದು ಹೇಳ್ಕೊಂಡಾಗಲೇ ನಮಗೆ ಸಮಸ್ಯೆ ಪರಿಹರಿಸುವಂತಹ ದಾರಿ ಸಿಗುವಂಥದ್ದು. ಸರ್ಕಾರಕ್ಕೂ ಕೂಡ ಅಷ್ಟೇ. ಇನ್ನು ಈ ಡೀಲರ್ಗಳಿಗೆ ಇನ್ನೊಂದು ಮಾತು, ಸರ್ಕಾರ ಆಲ್ರೆಡಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ.
ಆದರೂ ಕೂಡ ಈ ರೀತಿ ನೀವು ಮಾಡ್ತಾನೆ ಇದ್ದರೆ ಸರ್ಕಾರ ಏನು ನಿಮ್ಮಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮನ್ನು ಕಾಯ್ಕೊಂಡು ಕೂತಿರ್ಬೇಕೇನ್ರಿ ದೀಪ ಹಿಡ್ಕೊಂಡು? ಏನು ಅಧಿಕಾರಿಗಳಿಗೆ ಬೇರೆ ಕೆಲಸನೇ ಇರೋಲ್ವಾ? ನಿಮ್ಮನ್ನೇ ಕಾಯ್ಕೊಂಡು ಕೂತಿರೋದೇ ಕೆಲಸನ? ಇಷ್ಟೆಲ್ಲ ಇದ್ದರು, ಇಷ್ಟೆಲ್ಲ ಎಚ್ಚರಿಕೆಗಳನ್ನ ನೀಡ್ತಾ ಇದ್ದರು, ಬಡವರು ಅದನ್ನು ತಿಂತೀರಾ ಅಂದರೆ ನೀವು ಇನ್ನೆಂಥ ಬಂಡ ಜನ್ಮ ಇರ್ಬೋದು, ಇನ್ನೆಷ್ಟು ಬರಗೆಟ್ಟಿರ್ಬೋದು, ಇನ್ನೆಷ್ಟು ದರಿದ್ರ ಜನ್ಮ ಇರಬಹುದು ನಿಮ್ದಂಗಾದ್ರೆ. ನಾಚಿಕೆ ಆಗಬೇಕು ಕಣ್ರಿ. ನೀವುಗಳ ಅನುಕೂಲ ಮಾಡಬೇಕು. ಯಾಕಂದರೆ ಬಡವರು ಅವರು, ಅದಕ್ಕೋಸ್ಕರ ಸರ್ಕಾರ ಕೊಡ್ತಾ ಇರುವಂಥದ್ದು. ನಿಮ್ಗೇನ್ರಿ ಬಂದಿದೆ ಅಂತ ದರಿದ್ರ? ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ. ಬಡವರಿಗೆ ಅನುಕೂಲ ಮಾಡೋದನ್ನು ನೋಡಿ ಅದು ಬಿಟ್ಟು ಅನಾನುಕೂಲ ಮಾಡುವಂತಹ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ವೀಕ್ಷಕರೇ, ನಾನು ಹೇಳುವಂಥದ್ದಿಷ್ಟೇ. ಯಾರೇ ಆಗಿರಲಿ, ಯಾವ ಭಾಗದಲ್ಲೇ ಆಗಿರಲಿ, ಈ ರೀತಿಯಾದಂತಹ ತೊಂದರೆಗಳು ಕಾಣ್ತಾ ಇದ್ದರೆ ದಯವಿಟ್ಟು ಮುಂದೆ ಬಂದು ಹೇಳ್ಕೊಳ್ಳಿ. ನೀವು ಹೇಳ್ಕೊಂಡಾಗ ಮಾತ್ರ ಆ ಸಮಸ್ಯೆ ಬಗೆಹರಿಯುತ್ತೆ, ಅಥವಾ ಆ ಸಮಸ್ಯೆ ಬಗೆಹರಿಸುವ ಕೆಲಸಕ್ಕೆ ನಾವು ಕೂಡ ಮುಂದಾಗಬಹುದು, ನಿಮ್ಮ ಜೊತೆ ನಾವು ಕೂಡ ನಿಲ್ಲಬಹುದು. ನೀವೆಲ್ಲೋ ಒಂದು ಕಡೆ ಹಿಂದೆ ಇದ್ಕೊಂಡು ಈ ರೀತಿ ನೀವು ನಮ್ಮ ಜೊತೆ ಹೇಳ್ಬೋದು, ಬಟ್ ಅದನ್ನು ಮುಂದೆ ಬಂದು ಹೇಳಬೇಕು. ಆವಾಗ ಮಾತ್ರ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಹೇಳುವಂಥದ್ದು, ಅಧಿಕಾರಿಗಳು ತಿಂಗಳಿಗೆ ಒಂದು ಸಾರಿ ಕೊಡುವಂತಹ ಈ ರೇಷನ್ ಏನಿದೆ, ಇನ್ನು ದಿನ ಕೊಡಲ್ಲ, ತಿಂಗಳಲ್ಲಿ 30 ದಿನವೂ ರೇಷನ್ನು ಕೊಡುವಂಥದ್ದಲ್ಲ, ಕೇವಲ 1 ವಾರ ಅಥವಾ 2-3 ದಿನಗಳಲ್ಲಿ ಅಕ್ಕಿಗಳನ್ನು ಕೊಟ್ಟು ಮುಗಿಸ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಅಕ್ಕಿ ಏನು ಕೊಡ್ತಾರೆ ಆ ಡೀಲರ್ ಶಾಪ್ಗಳಿಗೆ ದಿಢೀರ್ ಭೇಟಿಯನ್ನು ಕೊಡಬೇಕು ನೀವು. ಈ ರೀತಿ ದಿಢೀರ್ ಭೇಟಿಯನ್ನು ಕೊಟ್ಟಾಗ ಮಾತ್ರ ಅಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ, ಈ ಬಡ ಜನಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಆಗ ಮಾತ್ರ ನೀವು ಕೂಡ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೆ ಸಾಧ್ಯ. ನೀವು ಎಲ್ಲೋ ಕೂತ್ಕೊಂಡು ನಾವು ಯಾರಿಗೋ ಡೀಲರ್ ಕೊಟ್ಟಿದ್ದೀವಿ, ಅವ್ರು ನಿಭಾಯಿಸ್ತಾರೆ, ಅವ್ರು ಮಾಡ್ತಾರೆ ಬಿಡು, ಇದಲ್ರಿ ನಿಮ್ಮ ಕೆಲಸ. ಬನ್ನಿ, ಹೊರಗಡೆ ಬನ್ನಿ, ಹೊರಗಡೆ ಬಂದು ಈ ಡೀಲರ್ಶಿಪ್ಗಳನ್ನ ಭೇಟಿ ಕೊಡಿ. ತಿಂಗಳಿಗೆ 1 ಸಾರಿ ಡೀಲರ್ಶಿಪ್ಗಳಿಗೆ ಭೇಟಿ ಕೊಟ್ಟಾಗ ಮಾತ್ರ ಅಲ್ಲಿನ ಜನಗಳ ಸಮಸ್ಯೆ ನಿಮಗೆ ಕಾಣುತ್ತೆ. ದಯವಿಟ್ಟು ಪ್ರತಿ ತಿಂಗಳು 1 ಬಾರಿ ಆದರೂ ಈ ರೀತಿ ಡೀಲರ್ಶಿಪ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನಗಳ ಸಮಸ್ಯೆಯನ್ನು ಪರಿಹರಿಸಿ. ವೀಕ್ಷಕರೇ, ಮತ್ತೊಮ್ಮೆ ನಾನು ನಿಮಗೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ. ನಿಮಗೆ ಯಾವ ಭಾಗದಲ್ಲೇ ಆಗಿರಲಿ, ಯಾವುದೇ ರೀತಿಯಾದಂತಹ ಇದೇ ಒಂದಲ್ಲ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದಲ್ಲಿ ಕೂಡ ನಮ್ಮನ್ನು ಸಂಪರ್ಕಿಸಿ, ಮುಂದೆ ಬಂದು ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಆಗ ಮಾತ್ರ ನಾವು ನಿಮ್ಮ ಜೊತೆ ನಿಲ್ಲಕ್ಕೆ ಸಾಧ್ಯ ಹಾಗೂ ನಿಮ್ಮ ಸಮಸ್ಯೆ ಬಗೆಹರಿಯುವುದಕ್ಕೆ ಸಾಧ್ಯ ಅಂತ ಹೇಳ್ತಾ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.